MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಕುರ್ಚಿ ಕಾಳಗ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ, DK ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪರಸ್ಪರ ತಿಕ್ಕಾಟ ಮಾಡ್ತಾ ಇದ್ದಾರೆ. ಆದರೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುವ ಸಾಧ್ಯತೆ ದಟ್ಟವಾಗಿದೆ. ಅಕ್ಟೋಬರ್ ಅಲ್ಲ, ನವೆಂಬರ್ ಇಲ್ಲ, ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಣ್ಮರೆಯಾಗ್ತಿದ್ದು ಸಿದ್ದರಾಮಯ್ಯ ಮೊಗದಲ್ಲಿ ಕಾಂತಿ ಹೊಳೆಯುತ್ತಿದೆ. DCM DK ಶಿವಕುಮಾರ್ ಮನದ ಕಡಲಲ್ಲಿ ಮಾತ್ರ ಅಶಾಂತಿ. ಸಿಎಂ ಕುರ್ಚಿ ಪೊಲಿಟಿಕ್ಸ್ನಲ್ಲಿ ಈಗ ಸಂಕ್ರಾಂತಿ ಕಾಲ. ಭ್ರಾಂತಿಗಳು ಮರೆಯಾಗಿದ್ದು ಸಿದ್ದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ DK ಶಿವಕುಮಾರ್ ಕುರ್ಚಿ ಕದನ. ಮತ್ತೋರ್ವ ಪ್ರಬಲ ನಾಯಕನ ಎಂಟ್ರಿ ಸಾಧ್ಯತೆ. ನವೆಂಬರ್ 14ರಂದು ಸಿಎಂ ಸಿದ್ದರಾಮಯ್ಯ ಸಹ ದೆಹಲಿಗೆ ಪ್ರಯಾಣಿಸ್ತಾ ಇದ್ದಾರೆ. 15, 16ರಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಭೇಟಿಯಾಗುವ ನಿರೀಕ್ಷೆ ಇದೆ. ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರಚನೆಗೆ ಒತ್ತಡ ಹೇರುವ ಸಾಧ್ಯತೆ ಇದೆ. ಆದರೆ ಸಿಎಂ DCM ಲೆಕ್ಕಾಚಾರಗಳನ್ನೇ ರಾಹುಲ್ ಗಾಂಧಿ ಪಲ್ಟಿ ಮಾಡಿದ್ದಾರೆ. ಸಂಪುಟ ಪುನರಚನೆ ನಾಯಕತ್ವದ ಚರ್ಚೆಗೆ ಬ್ರೇಕ್. No, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up. No, I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me. ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಜಾರಿದೆ. ಸಿಎಂ ಬದಲಾವಣೆ ಏನೆಲ್ಲ ಬೆಳವಣಿಗೆ ಆಗಬಹುದು ಎಂಬ ಲೆಕ್ಕಾಚಾರ ಹಾಕಲಾಗ್ತಿದೆ. ತಮ್ಮದೇ ಮೂಲಗಳಿಂದ ಹೈಕಮಾಂಡ್ ಮಾಹಿತಿ ಪಡೆಯುತ್ತಿದೆ. ನಾಯಕತ್ವ ಆಯ್ಕೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿಗೂಢ ನಡೆಯನ್ನ ಅನುಸರಿಸುತ್ತಿದೆ. ಒಂದು ವೇಳೆ ಸಿದ್ದರಾಮಯ್ಯ DK ಶಿವಕುಮಾರ್ ಜಗಳ ತಾರಕಕ್ಕೆ ಹೋದರೆ ಮೂರನೇ ಆಯ್ಕೆಯ ಬಗ್ಗೆಯೂ ಹೈಕಮಾಂಡ್ ಚಿಂತನೆ ನಡೆಸಿದೆ. ಮೂರನೇ ಆಯ್ಕೆಯಾಗಿ ಮಲ್ಲಿಕಾರ್ಜುನ ಖರ್ಗೆಗೆ ಲೆಗ್ ಕುದುರಿದ್ರೂ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ನಿಗೂಢವಾಗಿದೆ. ಕ್ರಾಂತಿಯ ಕಾಲ ಬಂದರೆ ಸಿದ್ದು DKಶಿ ಮಧ್ಯದ ಕದನ ತಾರಕಕ್ಕೇರಿದ್ರೆ ಖರ್ಗೆಗೆ ಅದೃಷ್ಟ ಕುಲಾಯಿಸಿದರೂ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯ 2028ರ ಚರ್ಚೆ ಆಗ್ತಾ ಇದೆ. ನವೆಂಬರ್ ಕ್ರಾಂತಿಯನ್ನ ದಾಟಿ ರಾಜ್ಯ ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ 2028ರ ರಾಜಕೀಯ ಜೋರಾಗಿದೆ. 2028ಕ್ಕೆ ಸಿಎಂ ಕುರ್ಚಿಗೆ ಇಬ್ಬರು ನಾಯಕರು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ನೋಡಿ. 2028ಕ್ಕೆ ಈಗಲೇ ಮಾನಸಿಕವಾಗಿ ಸಿದ್ಧರಾಗ್ತಾ ಇದ್ದಾರೆ. ಮುಂದಿನ ಅವಧಿಯ ಸಿಎಂ ರೇಸ್ಗೆ ಇಬ್ಬರು ನಾಯಕರಿಳಿದಿದ್ದಾರೆ. ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ DK ಶಿವಕುಮಾರ್ ಅವರು. 2028ಕ್ಕೆ ಕ್ರಾಂತಿ ಆಗುತ್ತೆ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. 2028ಕ್ಕೆ ಕುರ್ಚಿ ಏರುವ ಕನಸನ್ನ DK ಶಿವಕುಮಾರ್ ಕಾಣ್ತಾ ಇದ್ದಾರೆ. 2028ಕ್ಕೆ ಪಕ್ಷ ಅಧಿಕಾರಕ್ಕೆ ತಂದು ಚುಕ್ಕಾಣಿ ಹಿಡಿಯೋದಕ್ಕೆ DK ಶಿವಕುಮಾರ್ ಪ್ಲಾನ್ ಮಾಡ್ತಿರೋದು. ದೆಹಲಿ ಅಂಗಳದಲ್ಲೇ ಮಿಷನ್ 2028ನ್ನ DK ಶಿವಕುಮಾರ್ ಘೋಷಿಸಿದ್ದಾರೆ. ಮೊನ್ನೆ ಹೇಳ್ತಾ ಇದ್ರು ನವೆಂಬರ್ ಕ್ರಾಂತಿ, ಆ ಕ್ರಾಂತಿ ಯಾವುದೂ ಇಲ್ಲ, ಕ್ರಾಂತಿ ಆಗುತ್ತೆ, ಅದು 2028ಕ್ಕೆ ಅಂತ ಹೇಳಿದರು. DKಶಿ ಕನಸಿಗೆ
ತಣ್ಣೀರೆರ್ಚೋದಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಅಲ್ಲಿಯೂ ಕೂಡ ಅವರಿಗೆ ಒಂದು ರೀತಿ ವಿಘ್ನ. ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡಿರೋದು. ದಲಿತ ಸಿಎಂ ಕಾರ್ಡ್ ಅನ್ನ ಪ್ಲೇ ಮಾಡೋದು. ಈ ಯಾವಾಗ ಸಿಎಂ ಬದಲಾವಣೆಯ ವಿಚಾರಗಳು ಬರುತ್ತೋ ಅವಾಗೆಲ್ಲ ದಲಿತ ಸಿಎಂ ಕಾರ್ಡ್ ಪ್ಲೇ ಆಗೇ ಆಗುತ್ತೆ. ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಪಡೆದು ಮುಂದೆ ಸಿಎಂ ಆಗೋ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಅವರು. ಹಿಂಗಾಗಿ ಕೆಪಿಸಿಸಿ ಕುರ್ಚಿಗೆ ಪಟ್ಟು ಹಿಡಿದು ಕೂತಿದ್ದಾರೆ ಸತೀಶ್ ಜಾರಕಿಹೊಳಿ. ಅದರ ಅರ್ಥ ಕೆಪಿಸಿಸಿ ಅಧ್ಯಕ್ಷರಾಗೋದು, ಕಾಂಗ್ರೆಸ್ ಅನ್ನ ಬಹುಮತದಿಂದ ಗೆಲ್ಲಿಸೋದು, ನಾನೇ ಅಧ್ಯಕ್ಷನಾಗಿದ್ದಕ್ಕೆ ಗೆದ್ದಿದೆ, ನನಗೆ ಸಿಎಂ ಸೀಟನ್ನು ಕೊಡಿ ಅಂತ ಒಂದು ಅಹಿಂದ ಕಾರ್ಡನ್ನು ಪ್ಲೇ ಮಾಡೋದು. ಈ ಕಡೆ ಸಿದ್ದರಾಮಯ್ಯನೂ ಕೂಡ ಮೊನ್ನೆ ಅದನ್ನೇ ಹೇಳಿದರು. ಸಿದ್ದರಾಮಯ್ಯ ಅವರ ಮುಂದೆ ಅವರ ನಾಯಕತ್ವವನ್ನು ಮುಂದುವರಿಸ್ಕೊಂಡು ಹೋಗೋ ನಾಯಕ ಸತೀಶ್ ಜಾರಕಿಹೊಳಿ ಅಂತ. ಸೊ ಕೆಪಿಸಿಸಿ ಮೂಲಕ 2028ಕ್ಕೆ ಸಿಎಂ ರೇಸ್ಗೆ ಧುಮುಕುವ ಗಣಿತ ಜಾರಕಿಹೊಳಿ ಅವರು. 2028ರ ಗದ್ದುಗೆ ಗುದ್ದಾಟ ಕಣದಲ್ಲಿ ಡಿ.ಕೆ. ಶಿವಕುಮಾರ್, ಸತೀಶ್ ಜಾರಕಿಹೊಳಿ ನೀನಾ ನಾನಾ ಫೈಟ್ ಆಗುತ್ತೆ. ಅದು ಕಾಂಗ್ರೆಸ್ ಬಹುಮತದಿಂದ ಬಂದರೆ. ಅದರ ಒಳಗಡೆನೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಿದ್ದಾರಂತೆ. ಇದು ಮೀರಿದ್ರೆ 2028ರ ಕ್ರಾಂತಿಯಲ್ಲಿ ಮುಂಚೂಣಿಯಲ್ಲಿ ಜಾರಕಿಹೊಳಿ ಮತ್ತೆ ಡಿ.ಕೆ.ಶಿ ಇರ್ತಾರೆ. ಯಾರ ಕೈ ಮೇಲಾಗುತ್ತೆ ನೋಡೋಣ. ಇನ್ನು ನೆಕ್ಸ್ಟ್, ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ನ ರಾಜಕಾರಣವೂ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಮೊನ್ನೆ ಅಷ್ಟೇ KN ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟ ಇತ್ತು. ರೈತರ ಹೋರಾಟದಿಂದಾಗಿ ಸಿದ್ದರಾಮಯ್ಯ ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಈಗ ಮತ್ತೊಂದು ಔತಣಕೂಟದ ಮೂಲಕ ಒಂದು ಸಂದೇಶ ಸಾರೋದಕ್ಕೆ ಸಿಎಂ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಏನಿದು ಮತ್ತೊಂದು ಔತಣಕೂಟ, ಎಲ್ಲಿ, ಎತ್ತ? ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಬಳಿಕ KN ರಾಜಣ್ಣ ಡಿನ್ನರ್ ಪಾರ್ಟಿ ಫಿಕ್ಸ್ ಆಗಿತ್ತು. ಅದಕ್ಕೆ ಕೆಲವು ಸಚಿವರು ಶಾಸಕರಿಗೆ ಮಾತ್ರ ಆಹ್ವಾನ ನೀಡ್ತಿರೋದು ಹಸ್ತದ ಮನೆಯಲ್ಲಿ ನಾನಾ ಲೆಕ್ಕಾಚಾರಗಳಿಗೆ ನಾಂದಿಯಾಗಿತ್ತು. ಆದರೆ ಕಬ್ಬಿನ ಹೋರಾಟದ ಕಿಡಿಗೆ ಡಿನ್ನರ್ ಕೂಡ ನಿಂತು ಹೋಯಿತು. ಇದೀಗ ಮತ್ತೋರ್ವ ಪ್ರಬಲ ನಾಯಕರ ಮನೆಯಲ್ಲಿ ಸಿದ್ದು ಟೀಮ್ ಡಿನ್ನರ್ ಕೂಟ ಆಯೋಜನೆ ಮಾಡುತ್ತಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರು. ರಾಜಶೇಖರ್ ಹಿಟ್ನಾಳ್ ಮನೆಯಲ್ಲಿ ಔತಣ. ಗ್ಯಾರಂಟಿ ಮೂಲಕವೇ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಿವೆ. ಅಧಿಕಾರದ ಹಂಚಿಕೆ ಸೂತ್ರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಮಾತು ಹಸ್ತದ ಕೋಟೆಯೊಳಗೆ ಸದ್ದು ಮಾಡುತ್ತಲೇ ಇದೆ. ಇದೀಗ ಕೊಪ್ಪಳ ಸಂಸದರ ಮನೆಯಲ್ಲಿ ಡಿನ್ನರ್ ಕೂಟ ಆಯೋಜನೆ ಮಾಡಲಾಗಿದೆ. ಸಿದ್ದು ಡಿನ್ನರ್ ಪಾಲಿಟಿಕ್ಸ್. ನವೆಂಬರ್ ಕ್ರಾಂತಿ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಆಪ್ತ ಸಂಸದ ರಾಜಶೇಖರ್ ಹಿಟ್ನಾಳ್ ಮನೆಯಲ್ಲಿ ಸಿಎಂ ಔತಣಕೂಟ ಆಯೋಜನೆಯಾಗಿದೆ. ಕೊಪ್ಪಳದಲ್ಲಿ ಸಂಸದ ಹಿಟ್ನಾಳ್ ನಿವಾಸ ಇದ್ದು ನವೆಂಬರ್ 16ರಂದು ಔತಣಕೂಟ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರು, ಶಾಸಕರು, ಸಂಸದರು ಭಾಗಿಯಾಗಲಿದ್ದಾರೆ. ಅಲ್ಲೇ ಸಿಎಂ ಹೈಕಮಾಂಡ್ಗೆ ಸಂದೇಶ ರವಾನಿಸಲಿದ್ದಾರಾ ಎಂಬ ಚರ್ಚೆ ನಡೆಯುತ್ತಿದೆ. ನನಗೇನು ಗೊತ್ತಿಲ್ಲ ಅದು, ಆದರೆ ನಾನು ಹೋಗ್ತಾ ಇಲ್ಲ. ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಅಂತ ಇದ್ರು ಸರ್. ಇದು ಒಬ್ಬೊಬ್ಬರು ಒಂದೊಂದು ಹೇಳಿಕೆಗೆ ಹೋಗೋ ಯಾರು ಉತ್ತರ ಕೊಡೋರು ಯಾರು? ಹಾಂ, ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ. ನನಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬಲ್ ಅವರು, ನಮ್ಮ ಹಿರಿಯ ವಕೀಲರು, ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪಕ್ಷದಲ್ಲಿದ್ದವರು, ಅವರಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆ ಹೆಜ್ಜೆ ಇಡುತ್ತಿದ್ದಾರೆ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿ.ಕೆ. ಶಿವಕುಮಾರ್ ಆ ಬಗ್ಗೆ ತಮಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಿಹಾರ ರಾಜ್ಯದಲ್ಲಿ ಕಾಂಗ್ರೆಸ್ ಕೈ ಮೇಲಾದರೆ ಈ ಕಡೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ. ಬಿಹಾರ್ ರಿಸಲ್ಟ್ಗೂ ಕರ್ನಾಟಕದಲ್ಲಿ ಸಿಎಂ ಆಗೋದಕ್ಕೂ ಏನು ರೀಸನ್ನು ಅಥವಾ ಏನು ಸಂಬಂಧ ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಇವೆಲ್ಲವೂ ಕೂಡ ಹೈಕಮಾಂಡ್ನ ಲೆಕ್ಕಾಚಾರ. ಬಿಹಾರ್ ಎಲೆಕ್ಷನ್ ಆಧಾರದ ಮೇಲೆ ನಾಯಕತ್ವ ಬದಲಾವಣೆ, ಬಿಹಾರ ಫಲಿತಾಂಶದ ಬಳಿಕ ನಾಯಕತ್ವ ಬದಲಾವಣೆಯ ನಿರ್ಧಾರ ಆಗುತ್ತೆ.
ಕಾರಣ ಎಲ್ಲ ಕಾಂಗ್ರೆಸ್ನ ವರಿಷ್ಠರು ಈಗ ಬಿಹಾರ್ ಚುನಾವಣೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬಿಹಾರ್ ಚುನಾವಣೆ ರಿಸಲ್ಟ್ಗೆ ರಾಹುಲ್ ಗಾಂಧಿ ಅವರು ಕಾದು ಕುಳಿತಿದ್ದಾರೆ. ರಾಜ್ಯದತ್ತ ತಲೆ ಹಾಕದೆ ಬಿಹಾರ ಫಲಿತಾಂಶ ಮಾತ್ರ ಈಗ ಫೋಕಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವರು. ಒಂದು ವೇಳೆ ಬಿಹಾರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದರೆ, ಅಂದ್ರೆ ಇಂಡಿ ಕೂಟ ಗೆದ್ದು ಬೀಗಿದರೆ ಮಾತ್ರ ನವೆಂಬರ್ನಲ್ಲಿ ಕ್ರಾಂತಿ. ಸಿಎಂ ಡಿಸಿಎಂನ ಕರೆದು ರಾಹುಲ್ ಗಾಂಧಿ ಅವರು ಮಾತಾಡ್ಲಿಕ್ಕಿದ್ದಾರೆ. ಈಗ ಮೊದಲ ಟಾಸ್ಕ್ ಮತ್ತು ಫೋಕಸ್ ಬಿಹಾರ್ ಮಾತ್ರ. ಅಲ್ಲಿ ಇವರು ಅಂದುಕೊಂಡಂತೆ ಇವರ ಇಂಡಿ ಕೂಟ ಗೆದ್ದು ಬೀಗಿದರೆ ನೆಕ್ಸ್ಟ್ ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಅಲ್ಲಿ ಹೆಚ್ಚು ಕಡಿಮೆ ಆದರೆ ಮತ್ತೆ ಏನಾಗುತ್ತೆ ಹೇಳಕ್ ಬರಲ್ಲ. ಕಾಂಗ್ರೆಸ್ ವಿರುದ್ಧ ಫಲಿತಾಂಶ ಬಂದರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹಾರ್ತಾರೆ. ಒಂದು ವಾರ ವಿದೇಶಕ್ಕೆ ಹೋಗೋ ಪ್ಲಾನ್ ಇದೆ ಅವ್ರದ್ದು. ನವೆಂಬರ್ 14ರ ಸಂಜೆಯೇ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗ್ಲಿಕ್ಕಿದ್ದಾರೆ. ಸಿಎಂ ಡಿಸಿಎಂ ರಾಜ್ಯ ನಾಯಕರಿಗೂ ಕೂಡ ಸಮಯ ನೀಡೋದಿಲ್ಲ. ರಾಹುಲ್ ವಿದೇಶಕ್ಕೆ ತೆರಳಿದರೆ ನಾಯಕತ್ವ ಬದಲಾವಣೆ ನೆನೆಗುದಿಗೆ. ಹಿಂಗಾಗಿ ಬಿಹಾರ್ ರಿಸಲ್ಟ್ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಅಲ್ಲಿ ಏನಾದರೂ ಕಾಂಗ್ರೆಸ್ ಗೆದ್ದರೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರಯಾಣ ಕ್ಯಾನ್ಸಲ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ಕರೆದು ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತಾಡ್ತಾರೆ. ಅಲ್ಲೇನಾದರೂ ಅವರು ಮಾತಾಡಿದಂತೆ ಡಿಕೆ ಶಿವಕುಮಾರ್ಗೆ ಬಿಟ್ಟುಕೊಡಿ ಅಂತ ಹೇಳಿಬಿಟ್ರೆ ನವೆಂಬರ್ನಲ್ಲೇ ಕ್ರಾಂತಿ ಆರಂಭ. ಸಿದ್ದರಾಮಯ್ಯ ಅವರು ಒಪ್ಪಿ ಬಿಡ್ತಾರಾ? ಅದು ಕೂಡ ಇದೆ. ನೋಡೋಣ ಏನೇನಾಗುತ್ತೆ ಈ ನವೆಂಬರ್ ಎಂಡ್ ಒಳಗಡೆನೆ. ಇನ್ನು ನೆಕ್ಸ್ಟ್ ಎಲ್ಲರೂ ತಿರುಗಿ ನೋಡುವಂತೆ ಸಂಪುಟ ಪುನರ್ರಚನೆ ಮಾಡ್ತೀವಿ. ಜನ ಮೆಚ್ಚುವ ರೀತಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೇವೆ. ಯಾಕಂದ್ರೆ ನಮ್ಮ ಪಕ್ಷ ತ್ಯಾಗ ಬಲಿದಾನ ಮೂಲಕ ಅಧಿಕಾರಕ್ಕೆ ಬಂದಿದೆ ಅಂತ ಕಾಂಗ್ರೆಸ್ ಸಂಸದ ತುಕಾರಾಮ್ ಹೇಳಿದ್ದಾರೆ. ಈ ಬಗ್ಗೆ ಅವರು ಏನ್ ಮಾತಾಡಿದ್ದಾರೆ ನೋಡಿ ನೀವು. ತ್ಯಾಗ ಮಾಡಿ ಎಂಪಿ ಆದ್ರಿ, ನಿಮ್ಮ ತ್ಯಾಗಕ್ಕೆ ಪ್ರತಿಫಲ ಈ ಬಾರಿ ಸಂಪುಟ ಪುನರ್ರಚನೆ ಸಿಗುತ್ತಾ ನಿಮ್ಮ ಮನೆಯವ್ರಿಗೆ ಏನಾದ್ರು? ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಎಲ್ಲದೂ ಕೂಡ. ಯಾರು ತ್ಯಾಗ ಮಾಡಿದ್ದಾರೆ, ಈಗ ತ್ಯಾಗ ಬಲಿದಾನದೊಂದಿಗೆ ಇವತ್ತು ನಾವು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥದ್ದು ಹೈಕಮಾಂಡ್ನಲ್ಲಿ ಇರ್ತತೆ. ಯಾರು ತ್ಯಾಗ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ನಿಷ್ಠೆ ಇದ್ದಾರೆ, ಯಾರು ಕ್ಲೀನ್ ಇಮೇಜ್ ಇದೆ, ಯಾರು ಒಳ್ಳೇದಾಗ್ತೈತೆ ಅದನ್ನ ನೋಡ್ಕೊಂಡು ಪಕ್ಷ ತೀರ್ಮಾನ ಮಾಡ್ತಾರೆ. ತಾವು ಕೂಡ ನೋಡ್ಕೊಂತೀವಿ. 100% ಮುಂದೆ ಪಕ್ಷದ ಪರವಾಗಿ, ಆಡಳಿತದ ಪರವಾಗಿ ಖಂಡಿತವಾಗ್ಲೂ ಮುಂದೆ ಇವತ್ತೇನು ನಾವು ಈಗ 5 ಗ್ಯಾರಂಟಿ ಕೊಟ್ಟಿದ್ದು ಅದ್ರ ಮೇಲೆ ಏನು ಅಭಿವೃದ್ಧಿ ಮಾಡಬೇಕಾಗಿದೆ, ಒಂದು ಅಭಿವೃದ್ಧಿಯ ಒಂದು ಪರ್ವವನ್ನು ಏನು ಮುಂದುವರ್ಸಬೇಕು, ಅದಕ್ಕೆ ತಕ್ಕಂಗೆ ನಾವೆಲ್ಲರೂ ಸೇರಿ ನಾವು ಪುನರ್ರಚನೆಯೊಂದಿಗೆ ಒಳ್ಳೆ ಆಡಳಿತವನ್ನು ಮಾಡ್ತೇವೆ. ಧನ್ಯವಾದಗಳು. ಮಂತ್ರಿಗಿರಿಯಲ್ಲಿ ಯಾರ್ಯಾರು ಸ್ಥಾನ ಗಿಟ್ಟಿಸ್ಕೋಬೇಕು, ಯಾರ್ಯಾರನ್ನ ಹೊರಗೆ ಹಾಕ್ತಾರೆ, ಇವೆಲ್ಲವೂ ಕೂಡ ಚರ್ಚೆ ಮಧ್ಯೆ ಬಹಳ ಜನ ಪಾಳಿಯಲ್ಲಿದ್ದಾರೆ. ನಾನು ಮಂತ್ರಿ ಆಗಬೇಕು. ಅದರಲ್ಲಿ ಮೊದಲಿಗರು ಬಿ ನಾಗೇಂದ್ರ ಅವರು ಸಚಿವ ಸ್ಥಾನವನ್ನು ಕಳೆದುಕೋಬೇಕಾಗಿ ಬಂತು. ಸಿದ್ದರಾಮಯ್ಯ ಅವರು ಕೂಡ ಹಲವು ಸಾರಿ ಮಾತಾಡಿದ್ದಾರೆ, ನಾಗೇಂದ್ರನನ್ನ ತಗೋತೀನಿ, ಮಂತ್ರಿ ಮಾಡ್ತೀನಿ ಅಂತ ಹೇಳಿ. ಹಾಗಿದ್ರೆ ಬಳ್ಳಾರಿಯ ಬಿ ನಾಗೇಂದ್ರ ಅವರಿಗೆ ಶುಭ ಸುದ್ದಿ ಇದೆಯಾ ಸಂಪುಟ ಪುನರಚನೆ ಸಂದರ್ಭದಲ್ಲಿ? ಇದು ಸದ್ಯಕ್ಕಿನ ಪ್ರಶ್ನೆ. ಇನ್ನ ಅರಸೀಕೆರೆಯ KM ಶಿವಲಿಂಗೇಗೌಡರು ಜ್ಯೇಷ್ಠತೆಯ ಆಧಾರದ ಮೇಲೆ ನಾನು ಕೂಡ ಮಂತ್ರಿ ಆಗ್ತೀನಿ ಅನ್ನುವಂಥ ಮಾತುಗಳು ಅವರಿಂದ ಕೇಳಿ ಬಂದಿದೆ. ಹಣೆ ಬರ ನೋಡೋಣ ಏನಾಗುತ್ತೆ ಅಂತಾನೂ ಹೇಳಿದ್ದಾರೆ. ಆದರೆ ಬಹಳ ಪ್ರಯತ್ನಗಳಾಗ್ತಾ ಇದೆ ಶಿವಲಿಂಗೇಗೌಡರು ಮಂತ್ರಿ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಅದೃಷ್ಟ ಕುಲಾಯಿಸುತ್ತಾ ಗೌಡರಿಗೆ ಕಾದ್ ನೋಡೋಣ. ಇನ್ನು ಬಿಜೆಪಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆ ಏರಿದಂಥವರು ಕಾರಣಾಂತರಗಳಿಂದ ಕಾಂಗ್ರೆಸ್ಗೆ ಹೋಗಿ ಮತ್ತೆ MLA ಆಗಿ ಈಗ ಅಗೇನ್ ಮಿನಿಸ್ಟರ್ ರೇಸಲ್ಲಿರುವಂಥದ್ದು ಅಥಣಿಯ ಲಕ್ಷ್ಮಣ ಸವದಿ ಅವರು. ಲಕ್ಷ್ಮಣ ಸವದಿ ಅವರಿಗೆ ಅದೃಷ್ಟ ಖುಲಾಯಿಸುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಬಹುತೇಕ ಹೌದು, ಈ ಸಾರಿ ಅವರು ಮಿನಿಸ್ಟರ್ ಆಗುವಂತಹ ಎಲ್ಲ ಲಕ್ಷಣ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ಸಿದ್ದರಾಮಯ್ಯ ಅವರ ಆಪ್ತ ಮಿತ್ರ ಗೆಳೆಯ BR ಪಾಟೀಲ್, ಆಳಂದ ಶಾಸಕರು ಮೊನ್ನೆ ಯಾವುದೋ ಕಾರಣಕ್ಕೆ ಕುಪ್ಪಿಸಿಕೊಂಡು ರಾಜೀನಾಮೆಯನ್ನೇ ಕೊಡೋದಕ್ಕೆ ಹೋಗ್ಬಿಟ್ಟಿದ್ರು, ಸಮಾಧಾನ ಮಾಡಿದರು. ಆ BR ಪಾಟೀಲ್ ಈ ಸಾರಿ ಕ್ಯಾಬಿನೆಟ್ನಲ್ಲಿ ಇರ್ತಾರಾ? ಬಹುತೇಕ ಈ ಸಾರಿ ಇವರು ಮಿನಿಸ್ಟರ್ ಆಗ್ತಾರೆ ಅಂತಾನೆ ಲೆಕ್ಕಾಚಾರ ಇದೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ BR ಪಾಟೀಲ್ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ, ನಾವು ಅವರು ಸೇರಿ ಕ್ಯಾಬಿನೆಟ್ಗೆ ಬಂದ್ವಿ ಅಂತ ಹೇಳಿ, ಹೌಸಿಗೆ ಬಂದ್ವಿ ಅಂತ ಹೇಳಿ. ಸೊ BR ಪಾಟೀಲ್ ಅವರಿಗೆ ಈ ಸಾರಿ ಅದೃಷ್ಟ ಖುಲಾಯಿಸುತ್ತಾ ನೋಡೋಣ. ಇನ್ನು ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಸದ್ಯ ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಿದ್ದಾರೆ, ನಿಗಮ ಮಂಡಳಿದು. ಸಚಿವರಾಗಬೇಕು ಅಂತ ಭಾರಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಾರಿ ನರೇಂದ್ರ ಸ್ವಾಮಿ ಅವರಿಗೆ ಅದೃಷ್ಟ ಖುಲಾಯಿಸುತ್ತಾ ಮೇಲಿಂದ ಮೇಲೆ ಸಿದ್ದರಾಮಯ್ಯ ಅವರನ್ನ ಮಳವಳ್ಳಿಗೆ ಕರೆಸೋದು, ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಅವರಿಂದ ಹಲವು ಉದ್ಘಾಟನಾ ಕಾರ್ಯಕ್ರಮಗಳನ್ನು ಮಾಡಿಸೋದು.
ಸೊ ಸಿದ್ದರಾಮಯ್ಯ ಅವರು ಕೃಪಾಕಟಾಕ್ಷ ಈ ಸಾರಿ ನರೇಂದ್ರ ಸ್ವಾಮಿ ಮೇಲೆ ಇದೆಯಾ? ಬಹುತೇಕ ಎಸ್ ಅಂತವೇ ಮೂಲಗಳು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಧಾರವಾಡ ವಿನಯ್ ಕುಲಕರ್ಣಿ ಅವರು ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ, ಹೋಗೋದಕ್ಕೆ ಅವಕಾಶ ಇಲ್ಲ, ಆಚೆನೇ ಇದ್ದು ಕೆಲಸ ಮಾಡಿಸ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಅವರು. ವಿನಯ್ ಕುಲಕರ್ಣಿ ಮಾಜಿ ಸಚಿವರು, ಹಾಲಿ ಶಾಸಕರು. ಮತ್ತೆ ಈ ಸಾರಿ ಅವರಿಗೆ ಅದೃಷ್ಟ ಕುಲಾಯಿಸುತ್ತಾ ಇವರು ಕೂಡ ರೇಸಲ್ಲಿದ್ದಾರೆ, ಪಾಳಿಯಲ್ಲಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತೆ ಸಚಿವನಾಗಬೇಕು ಅಂತ. ಏನಾಗುತ್ತೆ ನೋಡೋಣ. ಇನ್ನು ಪರಿಷತ್ನ ಸದಸ್ಯ ಸಲೀಂ ಅಹಮದ್ ಅವರ ಹೆಸರಂತೂ ಬಹಳ ಮುಂಚೂಣಿಯಲ್ಲಿದೆ. ರಹೀಂ ಖಾನ್ ಅವರನ್ನ ಆಚೆ ಹಾಕಿದರೆ ಕ್ಯಾಬಿನೆಟ್ನಿಂದ ಪ್ರಬಲವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಅದೇ ಸಮುದಾಯದ ಸಲೀಂ ಅಹಮದ್ ಅವರು. ಆ ಕಡೆ ತನ್ವೀರ್ ಸೇಠ್ ಇದ್ದಾರೆ, ಯುಟಿ ಖಾದರ್ ಇದ್ದಾರೆ. ಯುಟಿ ಖಾದರ್ ಆಲ್ರೆಡಿ ಸ್ಪೀಕರ್, ಅವರನ್ನ ಕ್ಯಾಬಿನೆಟ್ನಾಗ ತೋತಾರ. ರಹೀಂ ಖಾನ್ ಅವರನ್ನ ಕ್ಯಾಬಿನೆಟ್ನಿಂದ ಆಚೆ ಇಟ್ಟರೆ ಅದೇ ಸಮುದಾಯದವರಿಗೆ ಪ್ರಾತಿನಿಧ್ಯ ಸಿಕ್ಕರೆ ಸಲೀಂ ಅಹಮದ್ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಎಚ್ ಸಿ ಬಾಲಕೃಷ್ಣ, ಮಾಗಡಿ, DK ಶಿವಕುಮಾರ್ ಅವರ ಕೃಪಾಕಟಾಕ್ಷ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿ ಮಾಗಡಿಯ ಬಾಲಕೃಷ್ಣ ಅವರು ಮಿನಿಸ್ಟರ್ ಆಗ್ಬೋದು ನೋಡೋಣ. ಇನ್ನು ಇವ್ರನ್ನ ಹೊರತುಪಡಿಸಿದ್ರೆ ಹುನಗುಂದದ ವಿಜಯಾನಂದ ಕಾಶಪ್ಪನವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇವರು ಕೂಡ ಈಗ ರೇಸಲ್ಲಿದ್ದಾರೆ. ಆದರೆ ಅದೃಷ್ಟ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ಎಂ ಕೃಷ್ಣಪ್ಪ ಅವರು, ವಿಜಯನಗರದ MLA, ಲೇಔಟ್ ಕೃಷ್ಣಪ್ಪ. ಇವ್ರಿಗೂ ಕೂಡ ಈ ಹೆಸರು ಕೇಳಿ ಬರ್ತಾ ಇದೆ, ರೇಸಲ್ಲಿದ್ದಾರೆ. ಆದರೆ ಯಾವ ಮಟ್ಟಿಗೆ ಇವರ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ? ಹೈಕಮಾಂಡ್ ಅಸ್ತು ಅಂತಾರೆ, CM ಅಸ್ತು ಅಂತಾರೆ, ಕಾದ್ ನೋಡೋಣ. ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಅವರು ಕೂಡ ರೇಸಲ್ಲಿದ್ದಾರೆ. ಇವರಿಗೆ ಅದೃಷ್ಟ ಖುಲಾಯಿಸುತ್ತಾ ಕಾದ್ ನೋಡೋಣ. ಇನ್ನು ಜೇವರ್ಗಿ ಅಜಯ್ ಸಿಂಗ್, ಇವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರ ಮಗ ಅಜಯ್ ಸಿಂಗ್ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಭಾರಿ ಪ್ರಯತ್ನಗಳಾಗ್ತಾ ಇದೆ. ಆದರೆ ಇವರು ಮಂತ್ರಿ ಆಗ್ತಾರಾ ನೋಡೋಣ. ಇನ್ನು ನರಸಿಂಹರಾಜ್ ಕ್ಷೇತ್ರದ ತನ್ವೀರ್ ಸೇಠ್, ಈಗಾಗಲೇ ನಾನು ಹೇಳ್ತಾ ಇದ್ದೆ ತನ್ವೀರ್ ಸೇಠ್ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ ಅಂತ. ಇನ್ನು ಚಳ್ಳಕೆರೆಯಿಂದ ಟಿ ರಘುಮೂರ್ತಿ ಅವರಿದ್ದಾರೆ. ಹಾಗೆಯೇ ಪರಿಷತ್ನ ಸದಸ್ಯರಾಗಿರುವಂಥ ಉಮಾಶ್ರೀ ಅವರು ಕೂಡ ರೇಸ್ನಲ್ಲಿದ್ದಾರೆ. ಯಾರ್ಯಾರಿಗೆ ಅದೃಷ್ಟ ಕುಲಾಯಿಸುತ್ತೆ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ವೆಲ್ಕಮ್ ಬ್ಯಾಕ್. RSS ಮುಖ್ಯಸ್ಥ ಮೋಹನ್ ಭಾಗವತ್ ಬೆಂಗಳೂರಿಗೆ ಬಂದಿದ್ದು ಸಂಘದ ಬಗ್ಗೆ ಪ್ರಶ್ನೆ ಮಾಡಿದವರಿಗೆ ಉತ್ತರ ಕೊಟ್ಟರು. ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡೋದನ್ನು ಕೂಡ ಮರೀಲಿಲ್ಲ. RSS ವಿರುದ್ಧ ಕಾಂಗ್ರೆಸ್ ಸಮರ, ಬೆಂಗಳೂರಲ್ಲೇ ಕೈಪಡೆಗೆ ಭಾಗವತ್ ಪ್ರಹಾರ. RSS ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರದ ಅಂಕುಶದ ಬಗ್ಗೆ ಭಾರೀ ಚರ್ಚೆ ನಡೆಯುತ್ತಿದೆ. ಈ ಬೆಳವಣಿಗೆಯ ನಡುವೆ ರಾಜ್ಯಕ್ಕೆ ಭೇಟಿ ನೀಡಿರುವ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಆಗಿಲ್ಲ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ಉತ್ತರ ನೀಡಿದ್ದಾರೆ. Sangha started in 1925. Do you expect us to register with the British government? Against whom our Sarsanga Chalak was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals and we are a recognized organization. So income tax department asked us to pay income tax. ಮುಸ್ಲಿಮರು RSSಗೆ ಸೇರಬಹುದಾ? No Brahmin is allowed in Sangha. Other caste is allowed in Sangha. No Muslim is allowed, no Christian is allowed, no Shaiva, no Shakta. Only Hindu is allowed. So people with different denominations, Muslims, Christians of any denomination, they can come to Sangha. Keep your separateness out. RSS ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜ ಯಾಕಿಲ್ಲ? ಟೀಕಾಕಾರರಿಗೆ ಪ್ರತಿಕ್ರಿಯಿಸಿದ ಮೋಹನ್ ಭಾಗವತ್. So there should be permanent symbol of our glorious culture, Rashtrattva, all these things, Hinduness. That is Bhagavad Dhwaj, undoubtedly, everywhere, even now. So that Bhagavad Dhwaj was taken as a guru. Flag, national flag, was first decided in 1933. And the flag committee unanimously recommended the traditional Bhagwa to be the flag of Swatantra Bharat. But then Gandhiji intervened and for some reason
He said 3 colors. On the top, Bhagwa. Okay. It will be flag of the Sarvabhauma Samprabhu Satta of Swatantra Bharat. We call it Rashtra-Dhwaj, national flag. Since its creation, Sangha has always stood by, respected, offered tributes and protected this Tiranga Dhwaj. RSS ಹೆಸರನ್ನೇ ಎತ್ತಿಲ್ಲ ಎಂದ ಸಿಎಂ. ನಾವು ಹೇಳಿರೋದು RSS ಅಂತ ಹೇಳಿಲ್ಲ. ಎನಿ ಆರ್ಗನೈಸೇಷನ್ ಅವರು ಪರ್ಮಿಷನ್ ತಕೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದೀವಿ. ಅದನ್ನ ಬಿಟ್ರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ RSS ಅಂತ. ಎನಿ ಆರ್ಗನೈಸೇಷನ್ ಅಂದ್ರೇನು? ಎಲ್ಲ ಸಂಘ ಸಂಸ್ಥೆಗಳು. ಕಾಂಗ್ರೆಸ್ ನಾಯಕರ ಸಕಲ ಪ್ರಶ್ನೆಗಳಿಗೆ ಮೋಹನ್ ಭಾಗವತ್ ಬೆಂಗಳೂರಲ್ಲೇ ಉತ್ತರ ನೀಡಿದ್ದಾರೆ. ಆ ಮೂಲಕ ಸಂಘದ ವಿರುದ್ಧ ನಿಂತ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದೇ ಮನೆಯಲ್ಲಿ 501 ವೋಟರ್ಸ್ ಇರೋಕೆ ಸಾಧ್ಯನಾ? ಇರ್ತಾರೆ. ಅಷ್ಟು ಜನ ವೋಟ್ ಹಾಕಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಅಸಲಿ ವಿಷಯನೇ ಬೇರೆ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಏನದು ಅಸಲಿ ವಿಷಯ? ನೀವೇನು? ಹರಿಯಾಣದ ಒಂದೇ ಮನೆಯಲ್ಲಿ 501 ಮತದಾರರು. ಮತ್ತೊಂದು ಆಪಾದನೆ ಮಾಡಿದ ರಾಹುಲ್ ಗಾಂಧಿ. ಬಿಜೆಪಿ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಪದೇ ಪದೇ ವೋಟ್ ಚೋರಿ ಆಪಾದನೆ ಮಾಡುತ್ತಿದ್ದಾರೆ. ಇದೀಗ ಲೋಕಸಭೆ ವಿರೋಧ ಪಕ್ಷದ ನಾಯಕರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಹರಿಯಾಣದ ಹೂಡಲ್ ಪಟ್ಟಣದಲ್ಲಿರುವ ಕೇವಲ 265 ಸಂಖ್ಯೆಯ ಒಂದು ಸಾಮಾನ್ಯ ಮನೆಯಲ್ಲಿ 501 ಮತದಾರರು ನೋಂದಣಿಯಾಗಿದ್ದಾರೆ ಎಂದು ಹೇಳಿದ್ದಾರೆ. बहुत अलग अलग इन्फॉर्मेशन है, बहुत डिटेल में इन्फॉर्मेशन है और वो हम रिलीज करेंगे. अभी तो थोड़ा सा ही दिखाया है, बट मेन मुद्दा यही है, लोकतंत्र पर आक्रमण हो रहा है, अंबेडकर जी के कॉन्स्टिट्यूशन पर आक्रमण हो रहा है और डायरेक्टली मोदी जी, अमित शाह जी और ज्ञानेश जी जॉइंटली पार्टनरशिप बना के कर रहे हैं और इससे देश का बहुत नुकसान हो रहा है. ಹರಿಯಾಣದ ಹೂಡಲ್ನ 2 ಮನೆಗಳ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಒಂದು ಮನೆಯಲ್ಲಿ ಬರೋಬ್ಬರಿ 66 ಮತದಾರರಿದ್ದಾರಂತೆ, ಇನ್ನೊಂದು ಮನೆಯಲ್ಲಿ 501 ವೋಟರ್ಸ್ ಇದ್ದಾರಂತೆ. ಆದರೆ ಅಸಲಿ ವಿಷಯ ಗೊತ್ತಿಲ್ಲದೆ ರಾಹುಲ್ ಗಾಂಧಿ ಆರೋಪ ಮಾಡಿದಂತೆ ಕಾಣುತ್ತಿದೆ. ಬಹುತೇಕ ಮನೆಗಳು ವಿಳಾಸ ಒಂದಕ್ಕೊಂದು ಮಿಕ್ಸ್ ಆಗಿವೆ. ಡೇಟಾ ಎಂಟ್ರಿ ಮಾಡಿರುವ ವ್ಯಕ್ತಿಗಳಿಂದ ದೊಡ್ಡ ದೋಷ ಆಗಿದೆ. ಒಂದು ಮನೆಯಲ್ಲಿ 4 ಪೀಳಿಗೆಯ ಜನ ಇನ್ನೂ ಇದ್ದಾರೆ. ಮನೆ ಸಂಖ್ಯೆ 265ರಲ್ಲಿ ಬರೋಬ್ಬರಿ 200 ಮನೆಗಳಿವೆ, 3 ಸ್ಕೂಲ್ಗಳಿವೆ. ಅದೇ ಕಾರಣಕ್ಕೆ ಒಂದು ಮನೆಯಿಂದ 501 ಜನ ವೋಟ್ ಹಾಕಿದ್ದಾರೆ ಎಂದು ರಾಹುಲ್ ಆರೋಪ ಮಾಡಿದ್ದಾರೆ. ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮತ್ತೊಂದು ಸುತ್ತಿನ ವಾಕ್ಸಮರಕ್ಕೆ ಕಾರಣವಾಗಿದೆ. ಆದರೆ ರಾಹುಲ್ ಹೇಳಿರುವ ಈ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಹಲವಾರು ಮಂದಿ ವಾಸಿಸುತ್ತಿರುವುದು ನಿಜವಾದರೂ ರಾಹುಲ್ ಹೇಳಿದಷ್ಟು ಗಂಭೀರವಾದ ಸಮಸ್ಯೆ ಇಲ್ವಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಬಿಹಾರದಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ಎನ್ಡಿಎ ಒಕ್ಕೂಟ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸಿ ಗೆಲ್ಲಲೇಬೇಕು ಅಂತ ಈಗಾಗಲೇ ಅನೇಕ ಸ್ಟ್ರಾಟಜಿಗಳನ್ನು ಮಾಡಿಯಾಗಿದೆ. ಇದ್ರ ಮಧ್ಯೆ ಒಬ್ಬರು ನಾವು ಬಿಹಾರದಲ್ಲಿ ಮಂದಿರವನ್ನು ಕಟ್ಟಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ರು ಜೀವ ಬೆದರಿಕೆ ಇದೆ ಅಂತ ಹೇಳ್ತಿದ್ದಾರೆ. ಏನ್ ನಡೀತಾ ಇದೆ ಬಿಹಾರಲ್ಲಿ? ನೀವೇನು? ಬಿಹಾರದಲ್ಲಿ ಮಂಗಳವಾರ 2ನೇ ಹಂತಕ್ಕೆ ಮತದಾನ. ಎನ್ಡಿಎ ಇಂಡಿ ಕೂಟಗಳ ಮಧ್ಯೆ ಜೋರಾದ ಕದನ. ದೇಶದ ಗಮನ ಸೆಳೆದಿರೋ ಹೈ ಪ್ರೊಫೈಲ್ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಮುಗಿದಿದೆ. ಈಗಾಗಲೇ 121 ಕ್ಷೇತ್ರಗಳಿಗೆ ವೋಟಿಂಗ್ ಆಗಿದ್ದು, ಮಂಗಳವಾರ 122 ಕ್ಷೇತ್ರಕ್ಕೆ ಮತದಾನ ನಡೆಯಲಿದೆ. ನಾವು ಭವ್ಯ ರಾಮ ಮಂದಿರವನ್ನು ನಿರ್ಮಿಸಿದ್ದೇವೆ. गोली और लाठी चलाते थे, हम तब भी बोलते थे लाठी गोली खाएंगे, मंदिर वहीं, और राम मंदिर बन गया ना अयोध्या में. कोई संदेह है क्या? अब तो मंदिर बन गया है ना. भव्य राम मंदिर, दुनिया का सुंदरतम मंदिर, दुनिया का सबसे बड़ा मंदिर प्रभु श्री राम का
अयोध्या धाम में बन करके तैयार हो गया है। सीतामढ़िಯಲ್ಲಿ सीता माते निर्माण और यही नहीं, अगर अयोध्या में रामलला का भव्य मंदिर बना है तो एनडीए की डबल इंजन की सरकार सीतामढ़ी में भी मां जानकी का भव्य मंदिर का निर्माण कर रही है। ಜೀವ ಬೆದರಿಕೆ ಇದೆ, ನನ್ನ ಕೊಲೆ ಆಗಬಹುದು. तेज प्रताप यादव ಹೊಸ ಬಾಂಬ್. हाँ, क्योंकि मेरे ऊपर खतरा है ना, मेरा हत्या भी लोग करा देगा। अब है दुश्मन सब लगा हुआ है ना। हाँ, तो तेजस्वी का जन्मदिन है, उसको जन्मदिन की ढेरों सारी शुभकामनाएं, उज्जवल भविष्य हो, आगे बढ़े, आशीर्वाद है। ಬೆದರಿಕೆ ಇದೆ ಎಂದ ಬೆನ್ನಲ್ಲೇ ತೇಜ್ ಪ್ರತಾಪ್ ಯಾದವ್ಗೆ ಭದ್ರತೆ ಹೆಚ್ಚಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜನರಿಗೆ ಜೈಲುಗಳು ಅಂದ್ರೇನೆ ಒಂದು ರೀತಿ ಭಯ. ಅಂಥದ್ರಲ್ಲಿ ನಮ್ಮ ಬೆಂಗಳೂರಿನಲ್ಲಿರುವಂತಹ ಜೈಲು ಅಥವಾ ಕರ್ನಾಟಕದಲ್ಲಿ ಇರುವಂತಹ ಜೈಲುಗಳು ಅಂದರೆ ಒಂದು ರೀತಿ ರೆಸಾರ್ಟ್, ನೈಟ್ ಕ್ಲಬ್ ರೀತಿ ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿ ಉಗ್ರಗಾಮಿಗಳಿಗೆ, ಅಪರಾಧ ಮಾಡಿ ಒಳಗೆ ಸೇರಿರೋರಿಗೆ ಎಂಥ ಹೈಫೈ ಲೈಫ್ ಲೀಡ್ ಮಾಡೋ ರೀತಿ ವ್ಯವಸ್ಥೆ ಇದೆ ಗೊತ್ತಾ? ನೀವೇ ನೋಡಿ ವರದಿಯನ್ನು. ಜೈಲಂದ್ರೆ ಅಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲಾಗುತ್ತದೆ. ಆದ್ರೆ ನಮ್ಮ ರಾಜ್ಯದ ಅತಿ ದೊಡ್ಡ ಜೈಲಲ್ಲಿ ಇದೆಲ್ಲ ಉಲ್ಟಾ. ಇಲ್ಲಿನ ದೃಶ್ಯ ನೋಡಿದ್ರೆ ಜೈಲ ಅಥವಾ ಲಾಡ್ಜಾ ಅನ್ನೋ ಗೊಂದಲ ಮೂಡುತ್ತೆ. ಜೈಲಲ್ಲಿ ಶಂಕಿತ ಉಗ್ರ ಅತ್ಯಾಚಾರಿಗಳು ಕದೀಮರಿಗೆ ರಾಜಾತಿಥ್ಯ ಕೊಡಲಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಂದ್ರೆ ಕೈದಿಗಳು ಭಯ ಪಡಬೇಕಿಲ್ಲ. ಯಾಕಂದ್ರೆ ದುಡ್ಡು ಕೊಟ್ರೆ ಈ ಜೈಲಲ್ಲಿ ಎಲ್ಲ ಜಿಂಗಾಲಾಲ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಲೈಫು ಜಿಂಗಾಲಾಲ. ಅಬ್ಬಬ್ಬ, ಅದೇನ್ ಎಣ್ಣೆ ಪಾರ್ಟಿ, ಅದೆಂತ ಸ್ನ್ಯಾಕ್ಸು. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹಾಗೂ ಜೈಲಿನ ಅಧಿಕಾರಿಗಳಿಗೆ ತೀವ್ರವಾಗಿ ಚಳಿ ಬಿಡಿಸಿತ್ತು. ಜೈಲಲ್ಲಿ ಆರೋಪಿ ದರ್ಶನ್ ಹಾಗೂ ಇತರರಿಗೆ ಸಿಕ್ತಿದ್ದ ರಾಜಾತಿಥ್ಯದ ಫೋಟೋ ನೋಡಿ ತರಾಟೆಗೆ ತೆಗೊಂಡಿತ್ತು. ಇದಾದ ಮೇಲೆ ರಾಜ್ಯದ ಜೈಲುಗಳ ಚಿತ್ರಣ ಬದಲಾಗಿದ್ಯಾ? ನೋವೇ. ನಾಯಿ ಬಾಲ ಯಾವತ್ತೂ ಡೊಂಕೆ. ಯಾಕಂದ್ರೆ ರಾಜ್ಯದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿರುವ ಪರಪ್ಪನ ಅಗ್ರಹಾರ ಜೈಲು ತೀರಾ ಹದಗೆಟ್ಟಿದೆ. ಕೈದಿಗಳು ಮೊಬೈಲ್ ಬಳಕೆ ಹಾಗೂ ಬಿಂದಾಸ್ ಲೈಫ್ ಎಂಜಾಯ್ ಮಾಡ್ತಿರೋ ವಿಡಿಯೋ ಸಂಚಲನ ಸೃಷ್ಟಿಸಿದೆ. ಸೆಲ್ನಲ್ಲೇ ಕೈದಿಗಳ ಭರ್ಜರಿ ಎಣ್ಣೆ ಪಾರ್ಟಿ. ಬೆಂಗಳೂರು ಸೆಂಟ್ರಲ್ ಜೈಲ್ ಹೈಟೆಕ್ ರೆಸಾರ್ಟ್ ಆಗಿ ಬದಲಾಗಿದೆ. ರಾಜಧಾನಿಯಲ್ಲಿರುವ ಪಬ್ ಬಾರು ನಾಚಿಸುವಂತೆ ಜೈಲಲ್ಲಿ ವ್ಯವಸ್ಥೆ ಇದೆ. ಹೊರಗಿದ್ದವರು ಹೊಟ್ಟೆ ಉರಿದುಕೊಳ್ಳುವಂತೆ ಒಳಗಡೆ ಪಾರ್ಟಿ ಮಾಡ್ತಾರೆ. ತುಂಡು ಗುಂಡಿನ ಗಮ್ಮತ್ತಿಗೆ ಜೈಲು ಬ್ಯಾಂಡ್ ಆಗಿದೆ. ಜೈಲಿನ ಸೆಲ್ನಲ್ಲೇ ಕ್ರಿಮಿನಲ್ಗಳ ಮೋಜು ಮಸ್ತಿ. ಪರಪ್ಪನ ಅಗ್ರಹಾರದ ಕ್ರಿಮಿನಲ್ಗಳ ಶೋಕಿ ನೋಡಿದ್ರೆ ದಂಗಾಗ್ತೀರಿ. ಸೆಲ್ ಒಳಗೆ ಭರ್ಜರಿ ಎಣ್ಣೆ ಪಾರ್ಟಿ ಜೊತೆಗೆ ರುಚಿ ರುಚಿಯಾದ ಸೈಡ್ಸ್ ಇದೆ. ಎಣ್ಣೆ ಜೊತೆಗೆ ನೆಂಚಿಕೊಳ್ಳೋಕೆ ಬಾಳೆಹಣ್ಣು, ಸೇಬು, ಖರ್ಜೂರ ಇದೆ. ಸಾಲದಕ್ಕೆ ತಟ್ಟೆ ಡ್ರಮ್ ಬಡಿದು ಸಂಗೀತ ಸಂಜೆಯೂ ಆಯೋಜಿಸಿದ್ದಾರೆ. ಶಂಕಿತ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ಐಸಿಸ್ ಶಂಕಿತ ಉಗ್ರ ಶಕೀಲ್ಗೆ ರಾಜಾತಿಥ್ಯ ನೀಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿ ಮಾಡ್ತಿದ್ದ ಶಕೀಲ್ ಮೊಬೈಲ್ ಬಳಸುತ್ತಿರುವ ವಿಡಿಯೋ ಭಾರಿ ಹಲ್ಚಲ್ ಸೃಷ್ಟಿಸಿದೆ. ವಿಕೃತಕಾಮಿ ಉಮೇಶ್ ರೆಡ್ಡಿ ಜೈಲಲ್ಲಿ ಬಿಂದಾಸ್. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಅಬ್ಬರಿಸುತ್ತಿದ್ದ ಅತ್ಯಾಚಾರಿ ಉಮೇಶ್ ರೆಡ್ಡಿಗೂ ರಾಜಾತಿಥ್ಯ ನೀಡಿರುವ ವಿಡಿಯೋಗಳು ವೈರಲ್ ಆಗಿದೆ. ವಿಕೃತಕಾಮಿ ಉಮೇಶ್ ರೆಡ್ಡಿ ತುಂಬಾ ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ಇವನು ಕೂಡ ಮೊಬೈಲ್ ಬಳಸುವ ಹಾಗೂ ರೂಮ್ನಲ್ಲಿ ಟಿವಿ ಇರೋದು ವಿಡಿಯೋದಲ್ಲಿ ದಾಖಲಾಗಿದೆ. ಕೈದಿಗಳಿಗೆ ರಾಜಾತಿಥ್ಯ ಕೊಡುವಂತದ್ದು ವಿಡಿಯೋಗಳು ವೈರಲ್ ಆಗಿದೆ. ಇವತ್ತು ನಾಳೆ ಅವರು ಯಾರನ್ನಲ್ಲಿ ಡಿಜಿ ಹಾಕಿದ್ವಲ್ಲ, ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ, ನಂಬರ್ 1. ನಂಬರ್ 2, ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗ ನೋಡ್ಕೋತೀವಿ.
ಕಾಂಗ್ರೆಸ್ನ ಒಂದು ಒತ್ತಾಯದ ಮೇಲೆ ಇವತ್ತು ಜೈಲಿನಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಿಗ್ತಾ ಇದೆ. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಇದರಲ್ಲಿ ಯಾರ್ಯಾರು ಕಠಿಣ ಕ್ರಮ ಆಗಬೇಕು. ಇಲ್ಲಾಂದ್ರೆ ಜೈಲು ಒಂದು ರೀತಿ ಒಂದು ವಿಶ್ರಾಂತಿ ಧಾಮ ಆದಂಗಾಗಿದೆ. ಎಲ್ಲರಿಗೂ ಯಾರಿಗೆ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಮಾಡಬೇಕು. ಅದನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕು. ಇದನ್ನ ಕ್ರಮ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಇದು ಒಟ್ಟಾರೆ ಬೇಲಿಯೇ ಎದ್ದು ಹೊಲಮೇಯುತ್ತಿದೆ. ಶಂಕಿತ ಉಗ್ರ, ಅತ್ಯಾಚಾರಿ, ಕದೀಮರಿಗೆ ಮೊಬೈಲ್ ಕೊಟ್ಟು ಜೈಲನ್ನ ಲಾಡ್ಜ್ ಆಗಿ ಬದಲಿಸಲಾಗಿದೆ. ಆರೋಪಿಗಳಿಗೆ ಮೊಬೈಲ್ ಹಾಗೂ ಇನ್ನಿತರ ಸೌಲಭ್ಯ ಕೊಡೋದಾದ್ರೆ ಅವರನ್ನ ಜೈಲಿಗೆ ಯಾಕೆ ಹಾಕ್ತೀರಾ? ಜೈಲಂದ್ರೆ ಭಯ ಇರಬೇಕು. ಆದ್ರೆ ಇಲ್ಲಿ ಉಲ್ಟಾ. ಅಲ್ಲದೆ ಶಂಕಿತ ಉಗ್ರನಿಗೆ ಮೊಬೈಲ್ ಕೊಟ್ರೆ ಅದರಿಂದ ದೇಶದ ಭದ್ರತೆಗೆ ಸವಾಲೊಡ್ಡಿದಂತಲ್ವಾ? ಬಿಡಿಗಾಸಿಗಾಗಿ ಇಂಥ ಹೀನ ಕೆಲಸ ಮಾಡ್ತಿರುವ ಕೆಲ ಕಳ್ಳ ಅಧಿಕಾರಿಗಳನ್ನ ಕೆಲಸದಿಂದಲೇ ವಜಾ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿ ಸಮಸ್ಯೆಗಳ ಸಿಟಿ ಆಗಿದೆ. ಈಗ ಒಂದು ರೋಡ್ ತೋರಿಸ್ತೀವಿ ನಿಮಗೆ. ಆ ರೋಡನ್ನು ನೋಡಿದರೆ ಅಲ್ಲಿ ಬೈಕ್ ಸವಾರರು ಎಷ್ಟು ಹರಸಾಹಸ ಪಡ್ತಾರೆ. ಈ ರೀತಿಯ ರೋಡ್ ಹಳ್ಳಿಗಳಲ್ಲೂ ಇಲ್ಲ, ಬೆಂಗಳೂರಿನಲ್ಲಿ ಇದೆಯಾ ಅಂತ ನಿಮಗೆ ಆಶ್ಚರ್ಯ ಆಗಬೇಕು. ಇದೊಂದು ರೀತಿ ಆಫ್ ರೋಡ್ ಅಡ್ವೆಂಚರ್ ಚಟುವಟಿಕೆ ನಡೀತಾ ಇದೆಯೇನೋ ಅಂತ ಅನ್ಕೋಬೇಕು ನೀವು. ಉಚಿತ, ಖಚಿತ, ನಿಶ್ಚಿತ ಅಂತ ಹೇಳಿದ್ರಲ್ಲ, ಅವ್ರು ನೋಡ್ಬೇಕು ಈ ಸ್ಟೋರಿನ. ಕಾಮಗಾರಿ ಹಿನ್ನೆಲೆ ರಸ್ತೆ ಕಂಪ್ಲೀಟ್ ಕ್ಲೋಸ್. ಪರ್ಯಾಯ ದಾರಿ, ಬೈಕ್ ಸವಾರರಿಗೆ ಸವಾಲು. ಅಬ್ಬಬ್ಬ, ಇದೇನ್ ಗುರು ಇಂಥ ತಗ್ಗು ಮಣ್ಣಿರೋ ಜಾಗದಲ್ಲಿ ಸಾಲು ಸಾಲಾಗಿ ಅದ್ ಹೇಗೆ ಬೈಕ್ ಓಡಾಡ್ತಿವೆ? ಇವರೇನಾದ್ರೂ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ತಿದ್ದಾರಾ ಅನ್ಸುತ್ತೆ. ಆದ್ರೆ ಸವಾರರ ಬಟ್ಟೆಗೂ ಈ ಸೀನ್ಗೂ ಸ್ವಲ್ಪವೂ ಮ್ಯಾಚ್ ಆಗ್ತಿಲ್ಲ. ಅಸಲಿ ಕಥೆ ಬೇರೆನೇ ಇದೆ. ಇಲ್ಲಿ ಬೈಕರ್ಸ್ ಅಡ್ವೆಂಚರ್ಗೆ ಹೋಗ್ತಿದ್ದಲ್ಲ, ಬದಲಾಗಿ ಆಫೀಸ್ಗೆ ಹೋಗೋವಾಗ ಎದುರಿಸ್ತಾ ಇರೋ ನರಕ ಯಾತನೆ. ಈ ಕಿತ್ತೋದ್ ರಸ್ತೆಯಲ್ಲಿ ಜನ ಪರದಾಡ್ತಿರೋ ದೃಶ್ಯ ಕಂಡು ಬಂದಿದ್ದು ಮಾರತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಬೆಳ್ಳಂದೂರು ರೈಲ್ವೆ ನಿಲ್ದಾಣದ ಬಳಿ. ಪಣತ್ತೂರು ಬಳಿ ರೈಲ್ವೆ ಅಂಡರ್ ಪಾಸ್ ದಾಟಿ ಬೆಳ್ಳಂದೂರಿಗೆ ಹೋಗ್ಬೇಕು ಅಂದ್ರೆ ರಸ್ತೆ ಕಾಮಗಾರಿ ಅಂತ ಜಿಬಿಎ ಅಧಿಕಾರಿಗಳು ರಸ್ತೆಯನ್ನ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಪ್ರತಿದಿನ ಸಾವಿರಾರು ಜನ ಈ ರಸ್ತೆ ಬಳಸುತ್ತಿದ್ದವರು ಈಗ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಸಂಚರಿಸ್ತಾ ಇದ್ದಾರೆ. ಅಲ್ಲೂ ಕಾಮಗಾರಿ ನಡೀತಿರೋದ್ರಿಂದ ಮಣ್ಣು ತಗ್ಗು ಪ್ರದೇಶವಿದೆ. ಬೇರೆ ವಿಧಿ ಇಲ್ಲದೆ ನಿತ್ಯ ಇದೇ ರೋಡಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುತ್ತಿದ್ದಾರೆ. ಪಣತ್ತೂರಿನಿಂದ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆಯಲ್ಲಿ ಜನ ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಿದ್ದಾರೆ. ಸದ್ಯಕ್ಕೆ ನಾನು ಈ ಒಂದು ಘಟನಾ ಸ್ಥಳದಲ್ಲಿದ್ದೀನಿ. ನಾನು ಈ ಒಂದು ರಸ್ತೆ ಏನಿದೆ ಕಂಪ್ಲೀಟ್ಲಾಗಿ ಕ್ಲೋಸ್ ಆಗಿದೆಯಲ್ಲ, ಇದು ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆ. ಬೆಳ್ಳಂದೂರು ರೈಲ್ವೆ ಅಂಡರ್ ಪಾಸ್ ಏನಿದೆ ಅಲ್ಲಿಂದ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂಥ ರಸ್ತೆ ಕಂಪ್ಲೀಟಾಗಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಜನ ರೈಲ್ವೆ ನಿಲ್ದಾಣದ ಪಕ್ಕ ಇರುವಂಥ ಒಂದು ರಸ್ತೆಯನ್ನು ಬಳಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ನೋಡ್ಬೋದು ಒಂದಷ್ಟು ಜನ ಇಲ್ಲಿ ಹೋಗ್ತಿದ್ದಾರೆ. ಯಾವ ರೀತಿ ಇಲ್ಲಿ ಅಡ್ವೆಂಚರ್ ಫೀಲ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ರಸ್ತೆ ಕಾಮಗಾರಿ ಓಕೆ, ಆದ್ರೆ ಕಾಮಗಾರಿ ಹೆಸರಲ್ಲಿ ಇಡೀ ರಸ್ತೆ ಕ್ಲೋಸ್ ಮಾಡಿದ್ದಾರೆ. ಬೆಳ್ಳಂದೂರು ಮಾರತಹಳ್ಳಿ ಕಡೆ ಇರೋ ಐಟಿ ಕಂಪನಿಗಳಿಗೆ ಕೆಲಸಕ್ಕೆ ಹೋಗುವಾಗ ಇದೇ ರಸ್ತೆ ಬಳಸಬೇಕು. ಆದರೆ ರಸ್ತೆ ಕ್ಲೋಸ್ ಆಗಿರೋದ್ರಿಂದ ರೈಲ್ವೆ ನಿಲ್ದಾಣದ ಜಾಗ ಬಳಸಿ ಈ ರೀತಿ ಕಷ್ಟ ಅನುಭವಿಸುವಂತಾಗಿದೆ. ಹಲವಾರು ಟೆಕ್ಕಿಗಳು ರಸ್ತೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಮಾನ ಕಳೆಯುತ್ತಿದ್ದಾರೆ. ಕಾಮಗಾರಿಯಿಂದ ಉಂಟಾದ ಅವ್ಯವಸ್ಥೆ ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿ ಬೆಂಗಳೂರು ಮಾನ ಹರಾಜು ಹಾಕ್ತಿವೆ. ಜಿಬಿಎ ಅಧಿಕಾರಿಗಳು ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಉತ್ತರ ಕೊಡಬೇಕಿದೆ. ಜಿಬಿಎ ಅಧಿಕಾರಿಗಳಾಗಿರ್ಬೋದು ಮತ್ತು ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಯಾರು ಮಿನಿಸ್ಟರ್ ಅಥವಾ MLA ಬರ್ತಾರೆ ಅವರು ಇದ್ರ ಬಗ್ಗೆ ಗಮನ ವಹಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH